ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಖಾತೆ ಬಗ್ಗೆ ಸಚಿವರ ಅಸಮಾಧಾನ ಇರೋದು ಗೊತ್ತಿಲ್ಲ, ಎಲ್ಲವನ್ನೂ ಕೂಡ ಹೈಕಮಾಂಡ್ ಸರಿ ಮಾಡುತ್ತೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಶಿವಲಿಂಗೇಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ಎರಡನೇ ಪಟ್ಟಿಯಲ್ಲಿ ನನಗೊಂದು ಅವಕಾಶ ಸಿಗಬಹುದಾದಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಖಾತೆ ಬಗ್ಗೆ ಸಚಿವರು ಅಸಮಾಧಾನಗೊಂಡಿರುವಂತ ವಿಚಾರ ನನಗೆ ಗೊತ್ತಿಲ್ಲ, ಎಲ್ಲವನ್ನ ಹೈಕಮಾಂಡ್ ಸರಿ ಮಾಡುತ್ತೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಶಿವಲಿಂಗೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ಎರಡನೇ ಪಟ್ಟಿಯಲ್ಲಿ ನಂಗೆ ಅವಕಾಶ ಸಿಗುತ್ತೆ ಅಂತೇಳಿ ವಿಶ್ವಾಸ ಇದೆ. ಜೊತೆಗೆ ಯಾವುದೇ ಖಾತೆ ಕೊಟ್ಟರು ಕೂಡ ನಾನು ಕೆಲಸ ಮಾಡ್ತೀನಿ, ಇಲ್ಲ ಅಂತ ಅಂದ್ರೆ ಶಾಸಕರಾಗಿ ಕೆಲಸ ಮಾಡ್ತೀವಿ ಅಂತ ಶಿವಲಿಂಗೇಗೌಡರು ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಶಿವಲಿಂಗೇಗೌಡರನ್ನ ಮಾತನಾಡಿಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಸೀನಿಯರ್ ಸಚಿವರಿಗೆ ಬೇರೆ ಬೇರೆ ಖಾತೆಗಳು ಕೊಟ್ಟಿದ್ದಾರೆ ಅನ್ನುವಂತ ಅಸಮಾಧಾನ ಇದೆ. ಈ ವಿಚಾರಕ್ಕೆ ಮಾತಾಡ್ತಾ ಹೋಗ್ತೀನಿ ಸರ್. ಡಿ.ಕೆ. ಶಿವಕುಮಾರ್ ಅವರ ಮೊದಲ ಸಚಿವ ಸಂಪುಟ ರಾಮಲಿಂಗಾರೆಡ್ಡಿ ಅವರು ಬೇಸರದಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ನಮಗೇನು ಗೊತ್ತಿಲ್ಲ, ಏನ್ ನಡೆದಿದೆ ಅನ್ನೋದು ಗೊತ್ತಿಲ್ಲ, ಯಾವ್ಯಾವ ಖಾತೆ ಅನ್ನೋದು ಗೊತ್ತಿಲ್ಲ. ಖಾತೆ ಅನೌನ್ಸ್ ಮಾಡಿದ್ದಾರೆ, ಅದು ಮುಖ್ಯಮಂತ್ರಿಗಳು ಹೈಕಮಾಂಡ್ ಸೇರಿ ತೀರ್ಮಾನ ಮಾಡಿದ್ದಾರೆ. ಮುನಿಯಪ್ಪನವರು ಹೇಳ್ತಾರೆ ಸರ್, ಸೀನಿಯಾರಿಟಿ ಮೇಲೆ ಖಾತೆಗಳ ಹಂಚಿಕೆ ಆಗಿಲ್ಲ ಅಂತ. ಅವ್ರ ಅಭಿಪ್ರಾಯ ಹೈಕಮಾಂಡ್ಗೆ ಮುಖ್ಯಮಂತ್ರಿಗಳಿಗೆ ತಿಳಿಸಬೇಕು, ಪಬ್ಲಿಕ್ ಆಗಿ ಬರೋದಲ್ಲ. ಹೈಕಮಾಂಡ್ಗೆ ಕುತ್ಕೊಂಡು ಚರ್ಚೆ ಮಾಡಬೇಕು. ಬಂದಿದ್ದಾರೆ ಸರ್, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲಾ ನಾಯಕರು ಬಂದಿದ್ದಾರೆ. ಅವ್ರ ಜೊತೆ ಮಾತಾಡು. ಸಾಕಷ್ಟು ಹಿರಿಯರಿದ್ದಾರೆ ರಾಮಲಿಂಗಾರೆಡ್ಡಿ ಅವರು, ಮುನಿಯಪ್ಪ ಅವರು. ಒಂದಿಷ್ಟು ಖಾತೆಗಳು ಇಂಥದ್ದೇ ಪೋರ್ಟ್ಫೋಲಿಯೋ. ನಮಗೆ ಗೊತ್ತಿಲ್ಲದನ್ನು ನಾವು ರಿಯಾಕ್ಷನ್ ಮಾಡಬಾರ್ದು. ಪಾರ್ಟಿ ಮತ್ತು ಮುಖ್ಯಮಂತ್ರಿಗಳ ಪರಮಾಧಿಕಾರ ಅದು. ಯಾವ ರೀತಿ ತೀರ್ಮಾನ ಮಾಡಿರ್ತಾರೋ ನನಗೆ ಗೊತ್ತಿಲ್ಲ. ಎರಡನೇ ಹಂತದ ಪಟ್ಟಿ ಕೂಡ ಬರೋದಿದೆ, ನೀವು ಕೂಡ ಆಕಾಂಕ್ಷಿಗಳಿದ್ದೀರಿ, ನಿಮಗೆ ಖಾತೆಗಳನ್ನ ಯಾವ ರೀತಿ ಹಂಚಿಕೆ ಆಗಬೇಕು ಅನ್ನೋದು ಕೂಡ ಚರ್ಚೆ. ಅದು ಯಾವ ಖಾತೆ ಕೊಟ್ರು ಏನ್ ಕೊಟ್ರು ಮುಖ್ಯಮಂತ್ರಿಗಳು ಮತ್ತೆ ಹೈಕಮಾಂಡ್ ಮತ್ತೆ ಪಕ್ಷ ಏನ್ ಹೇಳುತ್ತೆ ಅದನ್ನ ನಾವು ಕೇಳಬೇಕು. ಅದು ನಮ್ಮ ಧರ್ಮ. ಪಕ್ಷನೇ ಇಲ್ಲದೆ ಇದ್ರೆ, ಹೈಕಮಾಂಡ್ ಇಲ್ಲದೆ ಇದ್ರೆ, ಮುಖ್ಯಮಂತ್ರಿಗಳೇ ಆಗದೆ ಇದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಅವ್ರು ಆಗಿದ್ದಾರೆ, ಅವ್ರು ಹೇಳ್ಕೊಂಡು ಅವ್ರು ಕೇಳ್ಕೊಂಡು ಹೋಗ್ಬೇಕಾಗತ್ತೆ. ಇದಿಷ್ಟು ಹಿರಿಯ ಶಾಸಕರಾಗಿರುವಂತಹ ಶಿವಲಿಂಗೇಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.